ರಮಾ ಅವರು ಊಟ ಮಾಡುತ್ತಿದ್ದರು. ಆದರೆ ರೊಟ್ಟಿ ಮುಗಿದ ಹೋದ ಕಾರಣ ತಿನ್ನುವುದನ್ನು ನಿಲ್ಲಿಸಿ ತಟ್ಟೆಯಲ್ಲಿ ಸ್ವಲ್ಪ ಪಲ್ಯ ಇಟ್ಟುಕೊಂಡು ಸುಮ್ಮನೆ ಕುಳಿತರು. ಯಾರಾದರೂ ಹೇಳದೆ ಅರ್ಥ ಮಾಡಿಕೊಂಡು ಒಂದು ರೊಟ್ಟಿ ತಂದು ಕೊಡುತ್ತಾರೆಯೇ ಎಂದು ಸುತ್ತಮುತ್ತ ನೋಡಲು ಶುರು ಮಾಡಿದರು. ಪಕ್ಕದಲ್ಲಿ ಕುಳಿತಿದ್ದ ಚಿಕ್ಕ ಮಗ ಸುಜಿತ್ ಅವರ ನಡೆಯನ್ನು ಅರ್ಥ ಮಾಡಿಕೊಂಡ. ಆದರೂ ಅವನು ಮೌನವಾಗಿಯೇ ಕುಳಿತಿದ್ದ. ಏಕೆಂದರೆ ಮನೆಯಲ್ಲಿ ದೊಡ್ಡ ಸೊಸೆ ಇರುವಾಗ ತಾವೇ ಊಟ ತೆಗೆದುಕೊಳ್ಳುವಷ್ಟು ಯಾರಿಗೂ ಧೈರ್ಯವಿರಲಿಲ್ಲ. ರಮಾ ಅವರು ಧೈರ್ಯ ಮಾಡಿ, ಸೊಸೆ ಸವಿತಾ, 2 ರೊಟ್ಟಿಯಿಂದ ಹೊಟ್ಟೆ ತುಂಬಲಿಲ್ಲ, ಇನ್ನೊಂದು ರೊಟ್ಟಿ ಕೊಡು ಅಂತ ಹೇಳಿದರು. ಇದನ್ನು ಕೇಳುತ್ತಿದ್ದಂತೆಯೇ ಸವಿತಾಳು ಕಠಿಣ ಧ್ವನಿಯಲ್ಲಿ, ಸಾಕು ಸಾಕು ಅತ್ತೆ, ನಿಮ್ಮ ಆರೋಗ್ಯ ಈಗಾಗಲೇ ಚೆನ್ನಾಗಿಲ್ಲ, 2 ರೊಟ್ಟಿ ನಿಮಗೆ ಸಾಕು, ಇನ್ನಷ್ಟು ತಿನ್ನಬೇಡಿ ಅಂತ ಹೇಳಿದಳು. ಇದನ್ನು ಕೇಳಿ ರಮಾ ಅವರು ತಮ್ಮ ದೊಡ್ಡ ಮಗ ವಿಜಯ್ ಕಡೆ ನಿರೀಕ್ಷೆಯಿಂದ ನೋಡಿದರು. ಅವನು ಏನಾದರೂ ಹೇಳಬಹುದು ಎಂದು. ಆದರೆ ವಿಜಯ್ ಹಾಗೆ ಊಟದಲ್ಲಿ ತಲ್ಲೀನನಾಗಿದ್ದನೋ, ಏನೂ ಕೇಳೆಯೇ ಇಲ್ಲವೇನೋ ಎಂಬಂತೆ. ಇದನ್ನು ನೋಡಿ ರಮಾ ಅವರು ಏನೂ ಹೇಳದೆ ಕೈ ತೊಳೆದು ಎದ್ದೇಳಲು ಶುರು ಮಾಡಿದರು. ಆಗ ಚಿಕ್ಕ ಮಗ ಸುಜೀತ್ ತನ್ನ ಅಣ್ಣನ ಹೆಂಡತಿಗೆ, ಅತ್ತಿಗೆ, ಅಮ್ಮ ದಿನಪೂರ್ತಿ ಮನೆ ಕೆಲಸ ಮಾಡ್ತಾರೆ, ಆಗ ನಿಮಗೆ ಅವರ ಆರೋಗ್ಯದ ಬಗ್ಗೆ ಏನು ಅನಿಸುವುದಿಲ್ಲವೇ? ಅವರು ಹಸಿವಾಗಿ ಮಲಗಿದರೆ ಅವರಿಗೆ ರಾತ್ರಿ ನಿದ್ದೆ ಬರೋದಿಲ್ಲ, ದಯವಿಟ್ಟು ಇನ್ನೊಂದು ರೊಟ್ಟಿ ಕೊಡಿ ಅಂತ ಹೇಳಿದನು. ಇದನ್ನು ಕೇಳಿ ಸವಿತಾ ಕೋಪದಿಂದ, ನೀನು ಅಮ್ಮನ ಕಡೆಗೆ ತುಂಬ ವಾಲಬೇಡ, ಈ ಮನೆಯಲ್ಲಿ ಏನು ನಡೆಯುತ್ತಿದೆ ಅಂತ ನನಗೆಲ್ಲ ಗೊತ್ತಿದೆ. ನೀವು ಅಮ್ಮ ಮಗ ಇಬ್ಬರು ಪುಕ್ಕಟೆ ಊಟ ಮಾಡ್ತೀರಾ. ನಿನ್ನ ಅಣ್ಣ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ನೀನು ಇನ್ನೂ ಕೆಲಸ ಸಿಗದೆ ಕೂತಿದ್ದೀಯಾ. ಮೊದಲು ಕೆಲಸ ಮಾಡು, ನಂತರ ದೊಡ್ಡ ಮಾತು ಮಾತನಾಡು. ಕೆಲಸಕ್ಕೆ ಬಾರದವನು ಅಣ್ಣಕ್ಕೂ ಶತ್ರು ಅಂತ ಹೇಳಿದಳು. ಈ ಮಾತುಗಳನ್ನು ಕೇಳಿ ಸುಜಿತ್ಗೆ ತುಂಬ ನೋವಾಯಿತು. ಆದರೂ ಅವನು ಮೌನವಾಗಿಯೇ ಇದ್ದು ತನ್ನ ಅಮ್ಮನ ಕಡೆಗೆ ನೋಡಿದನು. ರಮಾ ಅವರು ಕೂಡ ಹಸಿ ಕಣ್ಣಿನಿಂದ ಅವನನ್ನೇ ನೋಡುತ್ತಿದ್ದರು. ಸುಜಿತ್ಗೆ ತನ್ನ ತಾಯಿಯ ಹಸಿವನ್ನು ನೋಡಲಾಗಲಿಲ್ಲ. ನಂತರ ಅವನು ತನ್ನ ತಟ್ಟೆಯಿಂದ ಒಂದು ರೊಟ್ಟಿಯನ್ನು ತೆಗೆದು ರಮಾ ಅವರ ತಟ್ಟೆಯಲ್ಲಿ ಇಟ್ಟು, ಅಮ್ಮ, ನೀವು ಇದನ್ನು ತಿನ್ನಿ, ನಾನು ಇಂದು ಒಂದು ರೊಟ್ಟಿ ಮಾತ್ರ ತಿನ್ನುತ್ತೇನೆ ಎಂದನು. ಇದನ್ನು ನೋಡಿ ಸವಿತಾ ಇನ್ನೂ ಕೋಪಗೊಂಡಳು. ರಮಾ ಅವರ ತಟ್ಟೆಯಿಂದ ಆ ರೊಟ್ಟಿಯನ್ನು ತೆಗೆದು ನೆಲಕ್ಕೆ ಎಸೆದು, ನನ್ನ ಮಾತು ನಿಮಗೆ ಅರ್ಥವಾಗಲಿಲ್ಲವಾ? ನಾನು ಹೇಳಿದ್ದೇನಲ್ಲ, ಇನ್ನು ಅತ್ತೆಗೆ ಹೆಚ್ಚು ಊಟ ಕೊಡಬಾರದು ಅಂದರೆ ಕೊಡಬಾರದು. ಈಗ ನೀವು ಕೂಡ ಹಸಿದುಕೊಂಡಿರಿ, ಬಂದುಬಿಟ್ರು ಅಮ್ಮನ ಪರ ವಹಿಸಿ ಎಂದಳು. ಇದನ್ನು ನೋಡಿ ಸುಜಿತ್ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಅವನು ತನ್ನ ಅತ್ತಿಗೆಗೆ ಹೇಳಿದನು, ಅತ್ತಿಗೆ, ನಿಮಗೆ ಮಾನವೀಯತೆ ಎಂಬುದು ಒಂದಿಷ್ಟಾದರೂ ಇದೆಯಾ? ಯಾರಾದರೂ ತಟ್ಟೆಯಿಂದ ಹೀಗೆ ರೊಟ್ಟಿ ತೆಗೆದು ಎಸೆಯುತ್ತಾರಾ ಅಂತ. ಸುಜಿತ್ ಹೀಗೆ ಹೇಳುತ್ತಿದ್ದಂತೆ ಅವನ ದೊಡ್ಡ ಅಣ್ಣ ವಿಜಯ್ ಕೋಪದಿಂದ ಗುರಾಯಿಸಿ, ಸುಜಿತ್, ನಿನ್ನ ಅತ್ತಿಗೆಗೆ ಕ್ಷಮೆ ಕೇಳು ಅಂತ ಹೇಳಿದನು. ಸುಜಿತ್ ಉತ್ತರಿಸುತ್ತಾ, ಅಣ್ಣ, ಅತ್ತಿಗೆ ಅಮ್ಮನ ಜೊತೆ ಅನ್ಯಾಯ ಮಾಡುತ್ತಿದ್ದಾಗ ನೀವು ಮೂಕನ ಹಾಗೆ ಸುಮ್ಮನೆ ಕುಳಿತಿದ್ದೀರಿ. ಆದರೆ ಈಗ ಅಚಾನಕ್ಕಾಗಿ ನಿಮಗೆ ತಪ್ಪು ಕಾಣಿಸಲು ಶುರುವಾಯಿತಾ? ನಿಮಗೆ ನಿಮ್ಮ ಹೆಂಡತಿಯ ಮೋಹದಲ್ಲಿ ಅಮ್ಮನ ಹಸಿವೆ ಕಾಣಿಸುತ್ತಿಲ್ಲ ಅಂತ ಹೇಳಿದ. ಇದನ್ನು ಕೇಳುತ್ತಿದ್ದಂತೆಯೇ ವಿಜಯ್ ಎದ್ದು ಸುಜಿತ್ ಮುಖಕ್ಕೆ ಜೋರಾಗಿ ಒಂದು ಏಟು ಹೊಡೆದು, ನಿನ್ನ ಅಸಭ್ಯತೆ ಸಾಕಾಗಿದೆ, ಈಗ ನೀನು ಇಲ್ಲಿಂದ ಹೊರಗೆ ಹೋಗುವುದು ಒಳಿತು, ಇಲ್ಲದಿದ್ದರೆ ನನಗಿಂತ ಕೆಟ್ಟವನು ಯಾರೂ ಇರಲ್ಲ ಎಂದು ಕಿರುಚಿದನು. ಅದಕ್ಕೆ ಸುಜಿತ್ ಉತ್ತರಿಸುತ್ತಾ, ಸರಿ ಹೇಳಿದ್ದೀರಿ ಅಣ್ಣ, ನಿಮಗಿಂತ ಕೆಟ್ಟವನು ಯಾರೂ ಇರಲಾರರು. ಏಕೆಂದರೆ ತಾಯಿಯ ಅವಮಾನವನ್ನು ಮೌನವಾಗಿ ನೋಡುತ್ತಿರುವವನಿಗಿಂತ ಕೆಟ್ಟವನು ಇನ್ನಾರೂ ಇರಲಾರರು ಅಂದನು. ಇದನ್ನು ಕೇಳಿ ವಿಜಯ್ ಮತ್ತೆ ಒಂದು ಏಟು ಹೊಡೆದು ಅವನನ್ನು ತಳ್ಳುತ್ತಾ ಮನೆಯಿಂದ ಹೊರಗೆ ಹಾಕಿಬಿಟ್ಟನು. ಇದನ್ನು ಕಂಡು ಸುಜಿತ್ ಅಚ್ಚರಿಯಿಂದ ನಿಂತುಕೊಂಡನು. ಅವನಿಗೆ ಈ ರೀತಿ ಆಗುತ್ತದೆ ಎಂದು ಅಂದಾಜು ಸಹ ಇರಲಿಲ್ಲ. ರಮಾ ಅವರು ಮೌನವಾಗಿ ಎಲ್ಲವನ್ನ ನೋಡುತ್ತಿದ್ದರು. ಅವರು ಧೈರ್ಯ ಮಾಡಿ, ಮಗನೇ ವಿಜಯ್, ನಿನಗೆ ಏನಾಯಿತು? ನೀನು ನಿನ್ನ ತಮ್ಮನನ್ನು ಹೀಗೆ ಮನೆಯಿಂದ ಹೊರಹಾಕುವಂತಿಲ್ಲ. ಈ ಮನೆ ಅವನದ್ದು ಹೌದು, ಈ ಮನೆಯಲ್ಲಿ ನಿಮ್ಮಿಬ್ಬರಿಗೂ ಸಮಾನ ಹಕ್ಕು ಇದೆ ಅಂತ ಹೇಳಿದರು. ಆದರೆ ವಿಜಯ್ ಕೋಪದಿಂದ, ಅಮ್ಮ, ನಿಮಗೆ ನಿಮ್ಮ ಮಗನ ಬಗ್ಗೆ ಅಷ್ಟು ಕಾಳಜಿ ಇದ್ದರೆ ನೀವು ಕೂಡ ಅವನ ಜೊತೆಗೆ ಹೋಗಿ ಅಂತ ಹೇಳಿದನು. ಹೀಗೆ ಹೇಳಿ ಅವನು ತನ್ನ ತಾಯಿಯನ್ನು ತಳ್ಳುತ್ತಾ ಮನೆಯಿಂದ ಹೊರಗೆ ಹಾಕಿಬಿಟ್ಟನು. ಇದರಿಂದ ಸುಜಿತ್ಗೆ ಇನ್ನಷ್ಟು ಕಷ್ಟವಾಯಿತು. ಅವನಿಗೆ ತನ್ನ ಬಗ್ಗೆ ಚಿಂತೆ ಇರಲಿಲ್ಲ. ಅವನು ಎಲ್ಲಿಯಾದರೂ ಬದುಕಬಹುದು, ರಸ್ತೆಯಲ್ಲಿಯೇ ರಾತ್ರಿ ಕಳೆಯಬಹುದು. ಆದರೆ ತನ್ನ ಅಮ್ಮನನ್ನು ಎಲ್ಲಿಗೆ ಕರೆದೊಯ್ಯೋದು ಎಂದು ಅವನು ತುಂಬ ಕಳವಳಪಟ್ಟನು. ಅವನು ತನ್ನ ಅಮ್ಮನಿಗೆ, ಇದು ಅಪ್ಪನ ಮನೆ, ನೀವು ಇಲ್ಲೇ ಇರಬೇಕು, ನಾನು ನಿಮ್ಮನ್ನು ಎಲ್ಲಿ ಕರೆದುಕೊಂಡು ಹೋಗಲಿ? ನನ್ನ ಬಳಿ ಉಳಿಯಲು ಯಾವುದೇ ಸ್ಥಳ ಇಲ್ಲ ಅಂತ ಹೇಳಿದನು. ಇದನ್ನು ಕೇಳಿ ರಮಾ ಅವರ ಕಣ್ಣುಗಳು ನೀರಿನಿಂದ ತುಂಬಿದವು. ಆಗ ಅವರು, ನೀನು ಚಿಂತಿಸಬೇಡ ಮಗನೇ, ನಿನ್ನ ಜೊತೆಗೆ ನಿನ್ನ ಅಮ್ಮ ಇದ್ದಾಳೆ, ದೇವರು ಖಂಡಿತ ಏನಾದರೂ ಮಾರ್ಗ ತೋರಿಸುತ್ತಾನೆ
ಅಂತ ಹೇಳಿದರು. ಅಷ್ಟರಲ್ಲಿ ಸುಜಿತ್ಗೆ ಒಂದು ಆಲೋಚನೆ ಬಂದಿತು. ತನ್ನ ಸ್ನೇಹಿತನ ಮನೆಗೆ ಹೋಗೋಣ ಎಂದು. ಅಲ್ಲಿ ಯಾವುದಾದರೂ ಚಿಕ್ಕ ಕೆಲಸ ಸಿಕ್ಕರೆ ನಂತರ ಒಂದು ಬಾಡಿಗೆ ಮನೆ ತೆಗೆದುಕೊಂಡು ಅಮ್ಮನನ್ನು ಅಲ್ಲಿ ಇಡಬಹುದು ಎಂದು ನಿರ್ಧರಿಸಿದನು. ಹೀಗೆ ಯೋಚಿಸಿ ಸುಜಿತ್ ತನ್ನ ಅಮ್ಮನನ್ನು ಕರೆದುಕೊಂಡು ಸ್ನೇಹಿತನ ಮನೆಗೆ ಹೋದನು. ಸ್ನೇಹಿತನು ಅವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವನಿಗೆ ಆಶ್ರಯ ನೀಡಿದನು. ಆಗ ಸುಜಿತ್, ಗೆಳೆಯ, ನನಗೆ ಇಲ್ಲಿ 2 ದಿನ ಮಾತ್ರ ಇರಲು ಅವಕಾಶ ಕೊಡು, ನಂತರ ನಾನು ಏನಾದರೂ ವ್ಯವಸ್ಥೆ ಮಾಡಿಕೊಂಡು ಹೋಗುತ್ತೇನೆ ಅಂತ ಹೇಳಿದನು. ಸ್ನೇಹಿತನು, ಯಾವ ಸಮಸ್ಯೆಯೂ ಇಲ್ಲ ಸುಜಿತ್, ನೀನು ನನ್ನ ಸ್ನೇಹಿತ, ನೀನು ಅಮ್ಮನ ಜೊತೆ ಬಂದಿದ್ದೀಯಾ, ಎಷ್ಟು ದಿನ ಬೇಕಾದರೂ ಇಲ್ಲಿ ಇರು ಅಂತ ಹೇಳಿದನು. ಆದರೆ ಸುಜಿತ್ಗೆ ಗೊತ್ತಿತ್ತು, ಅವನ ಸ್ನೇಹಿತನು ಸಹ ಬಡತನದಲ್ಲಿಯೇ ಬದುಕುತ್ತಿದ್ದಾನೆ, ಆದ್ದರಿಂದ ಅವನು ಹೆಚ್ಚು ದಿನ ಅವರ ಖರ್ಚನ್ನು ಹೊರುವುದಕ್ಕೆ ಸಾಧ್ಯವಿಲ್ಲ ಅಂತ. ಜೊತೆಗೆ ಸುಜಿತ್ ಕೂಡ ಯಾರ ಮೇಲೂ ಭಾರವಾಗಲು ಇಷ್ಟಪಡುತ್ತಿರಲಿಲ್ಲ. ಹೀಗಾಗಿ ತನ್ನ ಅಮ್ಮನನ್ನು ಅಲ್ಲಿ ಬಿಟ್ಟು ಮುಂದಿನ ದಿನ ಬೆಳಗ್ಗೆ ಕೆಲಸ ಹುಡುಕಲು ಹೊರಟನು. ಆದರೆ ದಿನಪೂರ್ತಿ ಅಲೆದರೂ ಅವನಿಗೆ ಯಾವುದೇ ಕೆಲಸ ಸಿಗಲಿಲ್ಲ. ಮುಂದಿನ ದಿನವೂ ಅದೇ ಪರಿಸ್ಥಿತಿ. ಇದರಿಂದ ಸುಜಿತ್ ಗೊಂದಲಕ್ಕೊಳಗಾಗಿ ತುಂಬ ಆತಂಕಗೊಂಡನು. ಅವನು ಸ್ನೇಹಿತನ ಬಳಿ 2 ದಿನ ಸಮಯ ಕೇಳಿದ್ದ. ಆದರೆ ಈಗ 2 ದಿನಗಳು ಕಳೆದರೂ ಕೆಲಸ ಸಿಗಲಿಲ್ಲ. 3ನೆಯ ದಿನ, ಇದು ಕೊನೆಯ ಬಾರಿ ಕೆಲಸ ಹುಡುಕಲು ಹೋಗುತ್ತಿದ್ದೇನೆ, ಸಿಕ್ಕರೆ ಸರಿ, ಇಲ್ಲದಿದ್ದರೆ ಅಮ್ಮನನ್ನು ಕರೆದುಕೊಂಡು ಇಲ್ಲಿಂದ ಹೊರಡಬೇಕು. ಈಗ ದೇವರಿಗೆ ಏನು ಇಷ್ಟವೋ ಅದೇ ಆಗಲಿ ಎಂದು ಯೋಚಿಸುತ್ತಾ ಅವನು ಬೆಳಿಗ್ಗೆ ಬೇಗನೆ ಎದ್ದು ಮತ್ತೆ ಕೆಲಸ ಹುಡುಕಲು ಹೊರಟನು. ಮಧ್ಯಾಹ್ನ ಆಯಿತು, ಆದರೂ ಅವನಿಗೆ ಯಾವುದೇ ಒಳ್ಳೆಯ ಕೆಲಸ ಸಿಗಲಿಲ್ಲ. ತುಂಬ ದಣಿದು ಅವನು ರಸ್ತೆ ಬದಿಯಲ್ಲಿ ಕುಳಿತುಕೊಂಡನು. ಆಗ ಅವನ ಗಮನ ಗೋಡೆಯ ಮೇಲೆ ಅಂಟಿಸಿದ್ದ ಒಂದು ಭಿತ್ತಿಪತ್ರದ ಮೇಲೆ ಬಿದ್ದಿತು. ಅದರಲ್ಲಿ ಒಂದು ಆಸ್ಪತ್ರೆಯಲ್ಲಿ ಪ್ಯೂನ್ ಬೇಕು, ಸಂಬಳ 6,000 ರೂಪಾಯಿ, ವಾಸಕ್ಕೆ ಉಚಿತ ವ್ಯವಸ್ಥೆ ಎಂದು ಬರೆದಿತ್ತು. ಇದನ್ನು ಓದಿದ ತಕ್ಷಣ ಸುಜಿತ್ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಅವನು ತನ್ನೊಳಗೆ ಹೇಳಿಕೊಂಡನು, ಸುಜಿತ್, ಇದು ನಿನಗಾಗಿ ಇರುವ ಕೆಲಸ ಅಲ್ಲ, ನೀನು MBA ಓದಿದ್ದೀಯಾ, ಈಗ ನೀನು ಪ್ಯೂನ್ ಕೆಲಸ ಮಾಡಬೇಕಾ ಅಂತ. ಅವನ ಮನಸ್ಸು ತುಂಬ ನೋವಿನಿಂದ ಕಂಗಾಲಾಯಿತು. ಆದರೆ ಕೂಡಲೇ ಅವನ ಅಮ್ಮನ ಮುಖ ಅವನ ಕಣ್ಣ ಮುಂದೆ ತೋರುತ್ತಾ ಹೋಯಿತು. ಅದನ್ನು ನೆನೆದು ಇನ್ನೇನು ಯೋಚಿಸದೆ ಅವನು ಎದ್ದು ಆ ವಿಳಾಸಕ್ಕೆ ಹೋಗಿಬಿಟ್ಟನು. ಅಲ್ಲಿ ತಲುಪಿದ ನಂತರ ಸುಜಿತ್ ಆಸ್ಪತ್ರೆಯ ಸಿಬ್ಬಂದಿಗೆ, ನಾನು ಪ್ಯೂನ್ ಕೆಲಸಕ್ಕಾಗಿ ಬಂದಿದ್ದೇನೆ ಎಂದು ಹೇಳಿದನು. ಅದನ್ನು ಕೇಳಿ ಎಲ್ಲರೂ ಅವನ ಕಡೆ ಆಶ್ಚರ್ಯದಿಂದ ನೋಡಿದರು. ಏಕೆಂದರೆ ಅವನ ರೂಪರೇಷ ನೋಡಿದರೆ ಒಳ್ಳೆಯ ಮನೆಯ ಹುಡುಗನಂತೆ ಕಾಣುತ್ತಿದ್ದನು. ಆದರೂ ಏನು ಹೇಳದೆ ಅವನನ್ನು ಇಂಟರ್ವ್ಯೂಗಾಗಿ ಡಾಕ್ಟರ್ ಬಳಿ ಕಳುಹಿಸಿದರು. ಡಾಕ್ಟರ್ ಸುಜಿತ್ ಫೈಲ್ ನೋಡಿದಾಗ ಅವರಿಗೂ ಆಶ್ಚರ್ಯವಾಯಿತು. ನೀನು MBA ಓದಿದ್ದೀಯಾ, ಹಾಗಿದ್ದರೂ ಪ್ಯೂನ್ ಕೆಲಸ ಮಾಡಬೇಕೆಂದು ಇಷ್ಟಪಡುತ್ತೀಯಾ? ಈ ಕೆಲಸ ಸಾಮಾನ್ಯವಾಗಿ ಅಕ್ಷರಜ್ಞಾನ ಇಲ್ಲದವರು ಮಾಡುವ ಕೆಲಸ, ನೀನು ಏಕೆ ಇದನ್ನು ಮಾಡಲು ಬಯಸುತ್ತೀಯಾ ಎಂದು ಕೇಳಿದರು. ಇದನ್ನು ಕೇಳಿ ಸುಜಿತ್ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಆಗ ಅವನು, ನಾನು ತುಂಬ ಕಷ್ಟದಲ್ಲಿದ್ದೇನೆ ಸರ್, ಹಲವಾರು ಕಡೆ ಇಂಟರ್ವ್ಯೂಗೆ ಹೋಗಿದ್ದೇನೆ, ಆದರೆ ಯಾವುದೂ ಸಿಕ್ಕಿಲ್ಲ. ಈಗ ನನಗೆ ತಕ್ಷಣ ಕೆಲಸ ಬೇಕು, ಅದು ಯಾವುದೇ ಕೆಲಸವಾದರೂ ಪರವಾಗಿಲ್ಲ ಅಂತ ಹೇಳಿದನು. ಅವನ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡ ಡಾಕ್ಟರ್ ಅವನಿಗೆ ಆ ಕೆಲಸವನ್ನು ಕೊಟ್ಟರು. ಜೊತೆಗೆ ಆಸ್ಪತ್ರೆಯ ಹಿಂಭಾಗದಲ್ಲಿದ್ದ ಫ್ಲಾಟ್ಗಳಲ್ಲಿ ಒಂದನ್ನು ವಾಸಕ್ಕೆ ನೀಡಿದರು. ಸುಜಿತ್ಗೆ ಇದು ಸಂತೋಷದ ಕ್ಷಣವೇ ಅಥವಾ ದುಃಖದ ಕ್ಷಣವೇ ಅನ್ನೋದು ಅರ್ಥವಾಗಲಿಲ್ಲ. ಆದರೆ ಯಾವುದಾದರೂ ಇರಲಿ, ಅವನು ತನ್ನ ಸ್ನೇಹಿತನ ಮನೆಗೆ ಹಿಂತಿರುಗಿ, ಈ ಕಷ್ಟದ ಸಮಯದಲ್ಲಿ ನೀನು ನನ್ನ ಜೊತೆ ನಿಂತು ನನಗೆ ಆಶ್ರಯ ನೀಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈಗ ನನಗೆ ಆಸ್ಪತ್ರೆಯಲ್ಲಿ ಕೆಲಸ ಸಿಕ್ಕಿದೆ, ಆದ್ದರಿಂದ ನಾನು ನನ್ನ ಅಮ್ಮನನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದು ಕೃತಜ್ಞತೆಯಿಂದ ಹೇಳಿದನು. ನನಗೆ ಆಸ್ಪತ್ರೆಯಲ್ಲಿ ಕೆಲಸ ಸಿಕ್ಕಿದೆ ಎಂದು ಹೇಳುತ್ತಿದ್ದಂತೆಯೇ ಸುಜಿತನ ಸ್ನೇಹಿತನು ನಗುತ್ತಾ, ನನಗೆ ಸುಳ್ಳು ಹೇಳಬೇಡ ಸುಜಿತ್, ನೀನು MBA ಓದಿದ್ದೀಯಾ, ಹೀಗಿದ್ದಾಗ ಆಸ್ಪತ್ರೆಯಲ್ಲಿ ನಿನಗೆ ಯಾವ ಕೆಲಸ ಸಿಕ್ಕಿತು ಅಂತ ಹೇಳಿದನು. ಅದಕ್ಕೆ ಸುಜಿತ್ ಶಾಂತ ಸ್ವರದಲ್ಲಿ, ನನಗೆ ಪ್ಯೂನ್ ಕೆಲಸ ಸಿಕ್ಕಿದೆ ಅಂತ ಹೇಳಿದನು. ಇದನ್ನು ಕೇಳಿ ಅವನ ಸ್ನೇಹಿತನ ಕಣ್ಣಲ್ಲೂ ಕಣ್ಣೀರು ತುಂಬಿತು. ಆಗ ಅವನು, ಗೆಳೆಯ ಸುಜಿತ್, ನನ್ನ ಮನೆ ನಿನಗಾಗಿ ಯಾವಾಗಲೂ ತೆರೆದಿದೆ, ಆದರೆ ನೀನು ನಿನ್ನ ಮೇಲೆ ಇಷ್ಟು ಅನ್ಯಾಯ ಮಾಡಿಕೊಳ್ಳಬೇಡ, ಧೈರ್ಯ ಕಳೆದುಕೊಳ್ಳಬೇಡ, ನಿನಗೆ ಒಳ್ಳೆಯ ಕೆಲಸ ಖಂಡಿತ ಸಿಗುತ್ತದೆ, ಅದುವರೆಗೆ ಇಲ್ಲಿ ಭಯವಿಲ್ಲದೆ ಇರು ಅಂತ ಹೇಳಿದನು. ಅದಕ್ಕೆ ಸುಜಿತನು, ನೀನು ನನಗೆ ನನ್ನ ಅಮ್ಮನಿಗೆ ಇಷ್ಟು ದಿನ ಆಶ್ರಯ ನೀಡಿ ನಮ್ಮನ್ನು ನೋಡಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಿನ್ನ ಉಪಕಾರವನ್ನು ನಾನು ಜೀವನ ಪೂರ್ತಿ ಮರೆಯುವುದಿಲ್ಲ. ಆದರೆ ಈಗ ನನಗೆ ಕೆಲಸ ಸಿಕ್ಕಿದೆ, ಜೊತೆಗೆ ವಾಸಿಸಲು ಮನೆ ಕೂಡ ಸಿಕ್ಕಿದೆ. ಆದ್ದರಿಂದ ನಾನು ಈ ಅವಕಾಶವನ್ನು ಕೈಬಿಡಲು ಇಷ್ಟಪಡುವುದಿಲ್ಲ. ಈಗ ಅಮ್ಮನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಅಂತ ಹೇಳಿದನು. ಸ್ನೇಹಿತನು ಬಹಳವಾಗಿ ತಡೆಯಲು ಮನವರಿಕೆ ಮಾಡಲು ಪ್ರಯತ್ನಿಸಿದರೂ ಸುಜಿತ್ ಒಪ್ಪಲಿಲ್ಲ. ಅವನು ತನ್ನ ಅಮ್ಮನನ್ನು ಕರೆದುಕೊಂಡು ಆಸ್ಪತ್ರೆಯ ಹಿಂಭಾಗದಲ್ಲಿದ್ದ ಫ್ಲಾಟ್ಗೆ ಸ್ಥಳಾಂತರಗೊಂಡನು. ಆಗ ರಮಾ ಅವರು, ಮಗನೇ, ನಿನಗೆ ಯಾವ ಕೆಲಸ ಸಿಕ್ಕಿದೆ ಅಂತ ಕೇಳಿದರು.
ಸುಜಿತ್ ಸತ್ಯ ಹೇಳದೆ, ಅಮ್ಮ, ನಾನು ಆಫೀಸ್ನಲ್ಲಿ ಕುಳಿತು ಕಂಪ್ಯೂಟರ್ನಲ್ಲಿ ಲೆಕ್ಕಾಚಾರ ಮಾಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ರಮಾ ಅವರಿಗೂ ಸಂತೋಷವಾಯಿತು. ಸುಜಿತ್ ತನ್ನ ಅಮ್ಮನಿಗೆ ನಿಜ ಹೇಳಲು ಆಗಲಿಲ್ಲ, ಏಕೆಂದರೆ ಅವರು ಚಿಂತೆಯಿಂದ ಒತ್ತಡಕ್ಕೊಳಗಾಗಿ ರಕ್ತದೊತ್ತಡ ಹೆಚ್ಚಾಗುತ್ತಿತ್ತು. ಆದ್ದರಿಂದ ಅವನು ಸುಳ್ಳು ಹೇಳಿದನು. ಮುಂದಿನ ದಿನದಿಂದ ಅವನು ಪ್ರತಿದಿನ ಬೆಳಗ್ಗೆ ಕೆಲಸಕ್ಕೆ ಹೋಗಲು ಶುರು ಮಾಡಿದನು. ಆಸ್ಪತ್ರೆಯಲ್ಲಿ ಅವನು ಆಸಕ್ತಿಯಿಂದ ಎಲ್ಲ ಕೆಲಸ ಮಾಡುತ್ತಿದ್ದ. ಅವನು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದನು, ಬಹುಶಃ ನನ್ನ ವಿಧಿಯಲ್ಲಿ ಇದೇ ಬರೆಯಲ್ಪಟ್ಟಿದೆ. ಪ್ರತಿಯೊಬ್ಬರೂ ತಮ್ಮ ವಿಧಿಯ ಪ್ರಕಾರವೇ ಬದುಕುತ್ತಾರೆ. ನನ್ನ ಪಾಲಿಗೆ ಬಡತನ ಮತ್ತು ಕಡಿಮೆ ಸಂಬಳದ ಈ ಚಿಕ್ಕ ಕೆಲಸವೇ ಸಿಕ್ಕಿದಂತಿದೆ. ನಾನು ಬೇಡದ ದೊಡ್ಡ ದೊಡ್ಡ ಕನಸುಗಳನ್ನು ಕಂಡಿದ್ದೆ ಅಂತ. ಹೀಗೆ 1 ತಿಂಗಳು ಮುಗಿದ ಮೇಲೆ ಡಾಕ್ಟರ್ ಅವನನ್ನು ಕಚೇರಿಗೆ ಕರೆದು, ನಿನ್ನ ಬಗ್ಗೆ ಯಾವುದೇ ದೂರುಗಳಿಲ್ಲ, ನೀನು ಚೆನ್ನಾಗಿ ಕೆಲಸ ಮಾಡುತ್ತೀಯಾ, ಆದ್ದರಿಂದ ನಿನಗೆ 6,000 ಬದಲು 10,000 ಸಂಬಳ ಕೊಡುತ್ತಿದ್ದೇನೆ ಅಂತ ಹೇಳಿದರು. ಇದನ್ನು ಕೇಳಿ ಸುಜಿತ್ ತುಂಬ ಖುಷಿಪಟ್ಟನು. ಡಾಕ್ಟರ್ ಸರ್, ನಿಮ್ಮ ಉಪಕಾರವನ್ನು ನಾನು ಜೀವನ ಪೂರ್ತಿ ಮರೆಯುವುದಿಲ್ಲ. ಕಷ್ಟದ ಸಮಯದಲ್ಲಿ ನೀವು ನನಗೆ ನೆರವಾದಿರಿ ಎಂದು ಹೇಳಿದನು. ಸಂಬಳವನ್ನು ಕೈಯಲ್ಲಿ ಹಿಡಿದು ಹೊರಗೆ ಬಂದ ಸುಜಿತ್ ಅದನ್ನು ಎಣಿಸಲು ಶುರು ಮಾಡಿದನು. ಅಕಸ್ಮಾತ್ ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ತನ್ನ ತಂದೆ ಸತ್ತ ನಂತರ ಅವನು ಒಂದೇ ಸಲಕ್ಕೆ 10,000 ನೋಡಿರಲಿಲ್ಲ. 500 ನೋಟನ್ನು ನೋಡಲು ಅವನು ತವಕಪಟ್ಟಿದ್ದ ದಿನಗಳು ಅವನಿಗೆ ನೆನಪಾದವು. ಅವನು ಮತ್ತೆ ಮತ್ತೆ ಆ ಹಣವನ್ನು ಎಣಿಸುತ್ತಾ ಯೋಚಿಸುತ್ತಿದ್ದನು. ಮೊದಲಿಗೆ ಮನೆಗಾಗಿ ರೇಷನ್ ತರುತ್ತೇನೆ, ಅಮ್ಮನಿಗೆ ಒಳ್ಳೆಯ ಊಟ ಮಾಡಿಸಬೇಕು ಅಂತ. ಅವನು ಹಣವನ್ನು ಜೇಬಿನಲ್ಲಿ ಇಡಬೇಕು ಅನ್ನುವಷ್ಟರಲ್ಲಿ ಏಕಾಏಕಿ ಒಬ್ಬ ಮಹಿಳೆ ಅವನ ಮುಂದೆ ಬಂದು ನಿಂತಳು. ಅವಳು ಕೈಗಳನ್ನು ಜೋಡಿಸಿ ಅಳುತ್ತಾ, ದೇವರ ಹೆಸರಿನಲ್ಲಿ ನನಗೆ ಸಹಾಯ ಮಾಡು ಮಗ. ನನ್ನ ಮಗನಿಗೆ ಅಪಘಾತವಾಗಿದೆ. ಅವನ ಶಸ್ತ್ರಚಿಕಿತ್ಸೆಗೆ ಹಣ ಬೇಕಾಗಿದೆ. ನನ್ನ ಬಳಿ ಏನೂ ಇಲ್ಲ. ಹಣವಿಲ್ಲದೆ ನನ್ನ ಮಗನ ಜೀವ ಉಳಿಯುವುದಿಲ್ಲ ಅಂತ ಹೇಳಿದಳು. ಆ ಮಹಿಳೆಯ ಮುಖದಲ್ಲಿ ಕಾಣುತ್ತಿದ್ದ ಅಸಹಾಯಕತೆ ನೋಡಿ ಸುಜಿತ್ನ ಹೃದಯ ಕರಗಿತು. ಅವನು ಏನೂ ಯೋಚಿಸದೆ ತನ್ನ ಕೈಯಲ್ಲಿದ್ದ 10,000ದಲ್ಲಿ 8,000 ಅವಳಿಗೆ ಕೊಟ್ಟು, ನಾನು ದೇವರನ್ನ ಪ್ರಾರ್ಥಿಸುತ್ತೇನೆ, ನಿಮ್ಮ ಮಗನು ಗುಣಮುಖವಾಗಲಿ ಎಂದನು. ಆ ಮಹಿಳೆ ಅವನಿಗೆ ಆಶೀರ್ವಾದ ನೀಡಿ ಮುಂದೆ ಹೋಗಿ ಮತ್ತೊಬ್ಬರ ಬಳಿ ಸಹಾಯ ಕೇಳಲು ಶುರು ಮಾಡಿದಳು. ಆದರೆ ಒಬ್ಬ ವ್ಯಕ್ತಿ ಅವಳನ್ನು ತಿರಸ್ಕರಿಸಿ ಬೈದು ಓಡಿಸಿದನು. ಇದನ್ನು ನೋಡಿ ಸುಜಿತ್ ಮನಸ್ಸಿನಲ್ಲಿ, ನನ್ನ ಬಳಿ ಹೆಚ್ಚು ಹಣ ಇದ್ದಿದ್ದರೆ ನಾನು ಆ ಮಹಿಳೆಗೆ ಸಹಾಯ ಮಾಡುತ್ತಿದ್ದೆ ಎಂದು ಯೋಚಿಸಿದನು. ಅಷ್ಟರಲ್ಲಿ ಅವನಿಗೆ ಒಂದು ಆಲೋಚನೆ ಬಂದಿತು. ಡಾಕ್ಟರ್ ಜೊತೆ ಮಾತನಾಡೋಣ ಎಂದು. ಅವನು ಓಡುತ್ತಾ ಡಾಕ್ಟರ್ ಬಳಿ ಹೋಗಿ ಕೈ ಜೋಡಿಸಿ, ಸರ್, ನನ್ನ ಪ್ರತಿ ತಿಂಗಳ ಸಂಬಳವನ್ನು ನೀವು ಕಡಿತ ಮಾಡಿಕೊಳ್ಳಿ, ಆದರೆ ದಯವಿಟ್ಟು ಆ ಮಹಿಳೆಯ ಮಗನನ್ನು ಉಳಿಸಿ ಅಂತ ಹೇಳಿದನು. ಡಾಕ್ಟರ್ ಆಶ್ಚರ್ಯದಿಂದ ಕೇಳಿದರು, ಆ ಮಹಿಳೆ ನಿನಗೆ ಏನಾಗಬೇಕು? ಅವಳು ನಿನ್ನ ಸಂಬಂಧಿಯಾ ಅಂತ. ಆಗ ಸುಜಿತ್, ಇಲ್ಲ ಸರ್, ಅವಳು ನನ್ನ ಸಂಬಂಧಿ ಅಲ್ಲ, ಆದರೆ ನಾನು ಅವಳನ್ನು ತನ್ನ ಮಗನಿಗಾಗಿ ಹೀಗೆ ತತ್ತರಿಸುವುದನ್ನು ನೋಡಲು ಆಗುವುದಿಲ್ಲ ಅಂತ ಹೇಳಿದನು. ಇದನ್ನು ಕೇಳಿ ಡಾಕ್ಟರ್ ಕಣ್ಣಲ್ಲೂ ಕಣ್ಣೀರು ತುಂಬಿತು. ಅವರು ಕೇಳಿದರು, ನಿನ್ನ ಬಳಿ ತಿನ್ನಲು ಕೂಡ ಸರಿಯಾಗಿ ಹಣವಿಲ್ಲ, ಆದರೂ ನೀನು ಇತರರಿಗಾಗಿ ಸಹಾಯ ಮಾಡಲು ಬಯಸುತ್ತೀಯಾ ಅಂತ. ಸುಜಿತ್ ಉತ್ತರಿಸುತ್ತಾ, ಸರ್, ನಾವು ಯಾರಿಗಾದರೂ ಸಹಾಯ ಮಾಡಿದರೆ ದೇವರು ನಮಗೆ ಸಹಾಯ ಮಾಡುತ್ತಾನೆ. ಆದ್ದರಿಂದ ನನ್ನ ಸಂಬಳದಿಂದ ಕಡಿತ ಮಾಡಿ, ದಯವಿಟ್ಟು ಆ ಮಗುವನ್ನು ಉಳಿಸಿ ಅಂದನು. ಇದನ್ನು ಕೇಳಿ ಡಾಕ್ಟರ್ ತಲೆಯಾಡಿಸಿ ಒಪ್ಪಿಕೊಂಡರು ಮತ್ತು ತಕ್ಷಣವೇ ಮಗುವಿನ ಚಿಕಿತ್ಸೆ ಪ್ರಾರಂಭಿಸಿದರು. ಇದನ್ನು ನೋಡಿ ಸುಜಿತ್ ತುಂಬ ಸಂತೋಷಪಟ್ಟನು. ಅವನು ಓಡುತ್ತಾ ಆ ಮಹಿಳೆಯ ಬಳಿ ಹೋಗಿ, ಚಿಂತಿಸಬೇಡಿ, ಡಾಕ್ಟರ್ ಸರ್ ನಿಮ್ಮ ಮಗನ ಚಿಕಿತ್ಸೆಯನ್ನು ಪ್ರಾರಂಭಿಸಿದ್ದಾರೆ ಎಂದು ಹೇಳಿದನು. ಆ ಮಹಿಳೆ ಅಚ್ಚರಿಯಿಂದ, ಆದರೆ ನಾನು ಹಣವನ್ನೇ ಜಮಾ ಮಾಡಿಲ್ಲ, ಹಾಗಾದರೆ ಚಿಕಿತ್ಸೆ ಹೇಗೆ ಪ್ರಾರಂಭವಾಯಿತು ಅಂತ ಕೇಳಿದಳು. ಅದಕ್ಕೆ ಸುಜಿತ್, ನಾನು ಡಾಕ್ಟರ್ ಜೊತೆ ಮಾತನಾಡಿದ್ದೇನೆ, ಅವರು ನಿಮ್ಮ ಮಗನಿಗೆ ಚಿಕಿತ್ಸೆ ಕೊಡಲು ಸಿದ್ಧರಾಗಿದ್ದಾರೆ ಅಂತ ಹೇಳಿದನು. ಇದನ್ನು ಕೇಳುತ್ತಿದ್ದಂತೆಯೇ ಆ ಮಹಿಳೆ ಸುಜಿತ್ ಕಾಲಿಗೆ ಬಿದ್ದು ಅಳಲು ಶುರು ಮಾಡಿದಳು. ದೇವರು ನಿನಗೆ ಇದಕ್ಕೆ ದೊಡ್ಡ ಪ್ರತಿಫಲ ಕೊಡಲಿ, ನೀನು ಕೋಟ್ಯಾಧಿಪತಿ ಆಗಲಿ ಎಂದು ಆಶೀರ್ವಾದ ನೀಡಿದಳು. ಆ ಮಹಿಳೆಯ ಆಶೀರ್ವಾದವನ್ನು ಕೇಳಿ ಸುಜಿತ್ ನಗುತ್ತಿದ್ದನು. ಸುಜಿತ್ ಮುಂದೆ ನಡೆಯುತ್ತಾ ಯೋಚಿಸುತ್ತಿದ್ದನು, ಕೋಟ್ಯಾಧಿಪತಿ ಆಗುವುದು ತುಂಬ ದೂರದ ವಿಷಯ. ಈಗ ನನಗೆ ದಿನಕ್ಕೆ 2 ಹೊತ್ತು ಸರಿಯಾಗಿ ಊಟ ಸಿಗುವುದೇ ಕಷ್ಟವಾಗಿದೆ ಅಂತ. ಏಕೆಂದರೆ ಇಂದು ಅವನಿಗೆ ಸಿಕ್ಕಿದ್ದ ಸಂಬಳದಲ್ಲಿ ಅವನು ಕೇವಲ 2,000 ರೂಪಾಯಿ ತನ್ನ ಹಾಗೂ ತನ್ನ ತಾಯಿಯ ಹೊಟ್ಟೆಗಾಗಿ ಉಳಿಸಿಕೊಂಡು ಉಳಿದಿದ್ದನ್ನು ಪೂರ್ತಿಯಾಗಿ ಆ ಮಹಿಳೆಗೆ ಕೊಟ್ಟಿದ್ದ. ಮುಂದಿನ 5-6 ತಿಂಗಳು ಸಿಗಬೇಕಿದ್ದ ಸಂಬಳವನ್ನು ಡಾಕ್ಟರ್ಗೆ ಬಿಡಿಸಿಕೊಂಡಿದ್ದನು. ಹೀಗೆ ಯೋಚಿಸುತ್ತಾ ಸುಜಿತ್ ಮನೆಗೆ ಬಂದನು. ರಮಾ ಅವರು ಅವನಿಗಾಗಿ ಕಾಯುತ್ತಾ ಕುಳಿತಿದ್ದರು. ಮಗ ಬಂದದ್ದನ್ನು ಕಂಡು ಅವರು, ಮಗನೇ, ಏನು ತೆಗೆದುಕೊಂಡು ಬಂದಿದ್ದೀಯಾ ಅಂತ ಕೇಳಿದರು. ಸುಜಿತ್ ಕಣ್ಣುಗಳು ನಾಚಿಕೆಯಿಂದ ಕೆಳಗಾದವು. ಆದರೆ ಅವನು ತಾಯಿಗೆ ಸುಳ್ಳು ಹೇಳುತ್ತಾ, ಅಮ್ಮ, ಇಂದು ಸಂಬಳ ಸಿಗಲಿಲ್ಲ, ಅಡ್ವಾನ್ಸ್ ಅಂತ 2,000 ಇಸಿದುಕೊಂಡೆ,
ಅದರಿಂದಲೇ ಇಷ್ಟು ರೇಷನ್ ತಂದಿದ್ದೇನೆ. ನಾಳೆ ಸಂಬಳ ಸಿಗಬಹುದು, ನೀವು ಚಿಂತಿಸಬೇಡಿ ಎಂದನು. ರಮಾ ಅವರು ಅವನತ್ತ ನೋಡಿ ಒಣ ರೊಟ್ಟಿ ಮತ್ತು ಉಪ್ಪಿನಕಾಯಿ ಜೊತೆ ತಿನ್ನಲು ಶುರು ಮಾಡಿದರು. ಇದನ್ನು ನೋಡಿ ಸುಜಿತ್ನ ಹೃದಯ ಮುರಿದು ಹೋಯಿತು. ಆದರೆ ಅವನು ಏನು ಮಾಡಲು ಸಾಧ್ಯವಿರಲಿಲ್ಲ. ಅವನು ಊಟ ಮಾಡದೆ ಹಾಸಿಗೆಯ ಮೇಲೆ ಮಲಗಿದನು. ಆಗ ರಮಾ ಅವರು, ಮಗನೇ, ಚಿಂತಿಸಬೇಡ, ದೇವರು ನಮಗೆ ಇನ್ನೂ ತುಂಬ ಕೊಡುತ್ತಾನೆ, ನೀನು ಊಟ ಮಾಡು ಅಂತ ಹೇಳಿದರು. ಆದರೆ ಸುಜಿತ್ ಬೇಸರದಿಂದ, ಅಮ್ಮ, ಹೀಗೆ ಸುಳ್ಳು ಧೈರ್ಯ ಕೊಡಬೇಡಿ, ದೇವರು ನಮಗೆ ಏನೂ ಕೊಡೋದಿಲ್ಲ, ನಾವು ಹೀಗೆಯೇ ಜೀವನ ನಡೆಸಬೇಕು ಅಂತ ಹೇಳಿದನು. ರಮಾ ಅವರು ಶಾಂತ ಸ್ವರದಲ್ಲಿ, ಹೀಗೆ ಹೇಳಬೇಡ ಮಗನೇ, ದೇವರ ಮನೆಯಲ್ಲಿ ತಡ ಇರಬಹುದು, ಆದರೆ ಅನ್ಯಾಯ ಇರೋದಿಲ್ಲ ಅಂತ ಹೇಳಿದರು. ಅವರು ಮಾತನಾಡುತ್ತಿರಲು ಅಕಸ್ಮಾತ್ ಮನೆಯ ಬಾಗಿಲಿಗೆ ಯಾರೋ ತಟ್ಟಿದರು. ಸುಜಿತ್ ಹೋಗಿ ಬಾಗಿಲು ತೆರೆದನು. ಹೊರಗೆ ಇಬ್ಬರು ವ್ಯಕ್ತಿಗಳು ನಿಂತಿದ್ದರು. ಆಗ ಸುಜಿತ್, ನೀವು ಯಾರು? ನೀವು ನನಗೆ ಪರಿಚಯವಿಲ್ಲ ಅಂತ ಕೇಳಿದನು. ಅವರಲ್ಲಿ ಒಬ್ಬನು, ಚಿಂತಿಸಬೇಡಿ, ನಾವು ನಿಮಗೆ ಗೊತ್ತಿಲ್ಲ, ಆದರೆ ನಮಗೆ ನೀವು ಚೆನ್ನಾಗಿ ಗೊತ್ತಿದ್ದೀರಿ ಅನ್ನುತ್ತಾ ಅವನು ಸುಜಿತ್ ಕೈಯಲ್ಲಿ ಒಂದು ಕೀಲಿ ಮತ್ತು ಕೆಲವು ಕಾಗದಗಳನ್ನು ಇಟ್ಟು, ಇದು ನಿಮಗಾಗಿ ಒಂದು ಸರ್ಪ್ರೈಸ್, ನೀವು ಒಳಗೆ ಹೋಗಿ ಶಾಂತವಾಗಿ ಈ ಪತ್ರವನ್ನು ಓದಿ ಎಂದು ಹೇಳಿ ಇಬ್ಬರು ಅಲ್ಲಿಂದ ಹೋಗಿಬಿಟ್ಟರು. ಇದನ್ನು ನೋಡಿ ಸುಜಿತ್ ಆಶ್ಚರ್ಯಗೊಂಡನು. ಅವನು ಮನೆ ಒಳಗೆ ಬಂದಾಗ ರಮಾ ಅವರು, ಮಗನೇ, ಯಾರು ಬಂದಿದ್ದರು? ನಿನ್ನ ಕೈಯಲ್ಲಿರುವುದು ಏನು ಅಂತ ಕೇಳಿದರು. ಸುಜಿತ್ ಗೊಂದಲದಿಂದ, ಗೊತ್ತಿಲ್ಲ ಅಮ್ಮ, ಅಪರಿಚಿತರು ಈ ಕಾಗದಗಳನ್ನು ಕೊಟ್ಟು ಇದು ನಿನಗಾಗಿ ದೊಡ್ಡ ಸರ್ಪ್ರೈಸ್ ಅಂತ ಹೇಳಿದ್ದಾರೆ, ಇದರೊಳಗೆ ಏನು ಇದೆ ಅನ್ನೋದೇ ನನಗೆ ಗೊತ್ತಿಲ್ಲ, ಈಗ ನೋಡುತ್ತೇನೆ ಎಂದು ಹೇಳುತ್ತಾ ಸುಜಿತ್ ಆ ಕಾಗದವನ್ನು ತೆರೆದು ಓದಲು ಶುರು ಮಾಡಿದನು. ಅದರೊಳಗೆ ಹೀಗೆ ಬರೆಯಲಾಗಿತ್ತು, ಮಿಸ್ಟರ್ ಸುಜಿತ್, ನಾನು ಇಂದು ನಿಮಗೆ ಸಿಟಿ ಆಸ್ಪತ್ರೆಯಲ್ಲಿ ನೋಡಿದೆ. ನೀವು ಅಲ್ಲಿ ಪ್ಯೂನ್ ಕೆಲಸ ಮಾಡುತ್ತಿದ್ದೀರಿ. ಆದರೆ ಸಂಬಳ ಸಿಕ್ಕ ತಕ್ಷಣವೇ ನೀವು ಒಬ್ಬ ಬಡ ಮಹಿಳೆಗೆ ಸಹಾಯ ಮಾಡಿದ್ದೀರಿ. ನಂತರ ಡಾಕ್ಟರ್ ಮುಂದೆ ಕೈ ಜೋಡಿಸಿ ಆಕೆಯ ಮಗನಿಗಾಗಿ ಬೇಡಿಕೊಂಡಿರಿ. ಇದನ್ನೆಲ್ಲ ನೋಡಿ ನಾನು ತುಂಬ ಪ್ರಭಾವಿತನಾದೆ. ನಿಮ್ಮ ಬಗ್ಗೆ ತಿಳಿದುಕೊಳ್ಳಬೇಕೆಂದು ನಾನು ನಿರ್ಧರಿಸಿದೆ. ಡಾಕ್ಟರ್ ಬಳಿ ವಿಚಾರಿಸಿದಾಗ ನೀವು ಓದಿದ ಯುವಕ ಎಂದು ತಿಳಿಯಿತು. ಆದರೆ ನಿಮ್ಮ ಅಣ್ಣ ನಿಮ್ಮನ್ನು ಮನೆಯಿಂದ ಹೊರಹಾಕಿದ್ದಾನೆ. ಅದಕ್ಕಾಗಿ ನೀವು ಪ್ಯೂನ್ ಕೆಲಸ ಮಾಡುತ್ತಿದ್ದೀರಿ ಅಂತ ತಿಳಿಯಿತು. ನಾಳೆ ಸಂಜೆ ಈ ವಿಳಾಸಕ್ಕೆ ಬನ್ನಿ, ನಿಮಗಾಗಿ ಒಂದು ದೊಡ್ಡ ಸರ್ಪ್ರೈಸ್ ಇದೆ. ಆಗ ಈ ಕಿಲಿಯ ಅರ್ಥ ನಿಮಗೆ ಗೊತ್ತಾಗುತ್ತದೆ. ಈ ಪತ್ರವನ್ನು ಓದಿದ ಸುಜಿತ್ ಗಂಭೀರ ಯೋಚನೆಯಲ್ಲಿ ಮುಳುಗಿದನು. ಈ ರೀತಿ ನನ್ನನ್ನು ಕರೆಯುವವರು ಯಾರು ಇರಬಹುದು ಎಂದು ಅವನು ಯೋಚಿಸಿದನು. ಅವನಿಗೆ ಸ್ವಲ್ಪ ಭಯವೂ ಆಯಿತು, ಏಕೆಂದರೆ ಇತ್ತೀಚೆಗೆ ಮೋಸಗಳು ತುಂಬ ಹೆಚ್ಚಾಗಿದ್ದವು. ಅಷ್ಟರಲ್ಲಿ ರಮಾ ಅವರು, ಸುಜಿತ್, ಆ ಪತ್ರದಲ್ಲಿ ಏನಿದೆ? ನೀನು ಓದಿದ ಮೇಲೆ ಏಕೆ ಇಷ್ಟು ಚಿಂತೆಯಲ್ಲಿ ಇದ್ದೀಯಾ ಅಂತ ಕೇಳಿದರು. ಸುಜಿತ್ ಎಲ್ಲ ವಿಷಯವನ್ನು ಹೇಳಿದನು. ಇದನ್ನು ಕೇಳಿ ರಮಾ ಅವರು ಗಾಬರಿಗೊಂಡು ಹೇಳಿದರು, ಬೇಡ ಮಗನೇ, ನೀನು ಎಲ್ಲಿಗೂ ಹೋಗಬೇಕಾಗಿಲ್ಲ, ಸುಮ್ಮನೆ ನಿನ್ನ ಕೆಲಸ ಮಾಡುತ್ತಿರು ಅನ್ನುತ್ತಾ ಅವನ ತಲೆಯನ್ನು ನೆವರಿಸುತ್ತಾ, ಹಾಗಾದರೆ ನಿನಗೆ ಇಂದು ಸಂಬಳ ಸಿಕ್ಕಿತ್ತಾ? ಆದರೆ ನೀನು ಅದನ್ನೆಲ್ಲ ಆ ಮಹಿಳೆಗೆ ಕೊಟ್ಟೆಯಾ ಅಂತ ಕೇಳಿದರು. ಇದನ್ನು ಕೇಳಿ ಸುಜಿತ್, ಈಗ ಅಮ್ಮ ಬೈಯುತ್ತಾಳೆ ಎಂದುಕೊಂಡನು. ಆದರೆ ರಮಾ ಅವರು ಅವನ ತಲೆಯನ್ನು ಸವರಿ, ನನಗೆ ನನ್ನ ಮಗನ ಮೇಲೆ ಹೆಮ್ಮೆ ಇದೆ. ನೀನು ನನ್ನ ಮನಸ್ಸನ್ನು ತುಂಬ ಸಂತೋಷಪಡಿಸಿದ್ದೀಯಾ. ನಾನು ಯಾವಾಗಲೂ ನನ್ನ ಪಾಲನೆಯಲ್ಲಿ ಏನೋ ಕೊರತೆ ಇದೆ ಎಂದುಕೊಂಡಿದ್ದೆ. ಅದರಿಂದಲೇ ನಿನ್ನ ಅಣ್ಣ ನಮ್ಮ ಜೊತೆ ಹೀಗೆ ವರ್ತಿಸಿದ್ದಾನೆಂದು ಭಾವಿಸಿದ್ದೆ. ಆದರೆ ಈಗ ನನಗೆ ಖಚಿತವಾಗಿದೆ, ನನ್ನ ಪಾಲನೆಯಲ್ಲಿ ತಪ್ಪಿಲ್ಲ. ಅದು ವಿಜಯ್ ಮತ್ತು ಅವನ ಹೆಂಡತಿ ಸವಿತಾ ಅವರ ಸ್ವಭಾವವೇ ಹೀಗಿದೆ ಅಂತ. ದೇವರಿಗೆ ಧನ್ಯವಾದಗಳು, ಕನಿಷ್ಠ ನನ್ನ ಒಬ್ಬ ಮಗನಾದರೂ ಬಡವರಿಗೆ ಸಹಾಯ ಮಾಡಲು ತಿಳಿದಿದ್ದಾನೆ ಅಂತ ಹೇಳಿದರು. ತಾಯಿಯ ಮಾತುಗಳನ್ನು ಕೇಳಿ ಸುಜಿತ್ ಸಂತೋಷದಿಂದ ನಗುತ್ತಾ ಮಲಗಿದನು. ಮುಂದಿನ ದಿನ ಬೆಳಗ್ಗೆ ಎದ್ದು ಸುಜಿತ್ ತನ್ನ ಕೆಲಸಕ್ಕೆ ಹೋದನು. ಆದರೆ ಅವನು ಆ ವಿಳಾಸಕ್ಕೆ ಹೋಗುವ ಉದ್ದೇಶ ಇರಲಿಲ್ಲ. ಅವನಿಗೆ ಭಯವಾಗಿತ್ತು, ಅವರು ಏನಾದರೂ ತಪ್ಪು ಮಾಡಿದರೆ ನನ್ನ ಅಮ್ಮನ ಸ್ಥಿತಿ ಏನು ಎಂದು. ಆಸ್ಪತ್ರೆಯಲ್ಲಿ ಸ್ವಚ್ಛತಾ ಕೆಲಸ ಮಾಡುತ್ತಿದ್ದರೂ ಅವನ ಮನಸ್ಸು ಮತ್ತೆ ಮತ್ತೆ ಆ ಪತ್ರದ ಬಗ್ಗೆ ಯೋಚಿಸುತ್ತಲೇ ಇದ್ದನು. ಏನೋ, ನಾನು ಅಲ್ಲಿ ಹೋದರೆ ನಿಜವಾಗಿಯೂ ನನಗೆ ದೊಡ್ಡ ಸರ್ಪ್ರೈಸ್ ಸಿಗಬಹುದು, ಪ್ರತಿಯೊಬ್ಬರ ಜೊತೆಯೂ ಮೋಸವಾಗುತ್ತದೆ ಅಂದೇನಿಲ್ಲ. ಹೀಗೆ ಯೋಚಿಸಿ ಆಸ್ಪತ್ರೆಯ ಕೆಲಸ ಮುಗಿಸಿ ಧೈರ್ಯದಿಂದ ಆ ವಿಳಾಸಕ್ಕೆ ಹೋದನು. ಅಲ್ಲಿ ತಲುಪಿದಾಗ ಒಂದು ದೊಡ್ಡ ರೆಸ್ಟೋರೆಂಟ್ ಕಂಡು ಬಂದಿತು. ಅವನು ಒಳಗೆ ಹೋಗಲು ಯತ್ನಿಸಿದಾಗ ಒಬ್ಬ ವ್ಯಕ್ತಿ ತಡೆದು, ನೀವು ಯಾರು, ನಿಮ್ಮ ಹೆಸರು ಏನು ಅಂತ ಕೇಳಿದನು. ಅದಕ್ಕೆ ಸುಜಿತ್ ಉತ್ತರಿಸುತ್ತಾ, ನನ್ನ ಹೆಸರು ಸುಜಿತ್, ನಾನು ಸಿಟಿ ಆಸ್ಪತ್ರೆಯಿಂದ ಬಂದಿದ್ದೇನೆ ಅಂತ ಹೇಳಿದನು. ಅದನ್ನು ಕೇಳಿದ ಆ ವ್ಯಕ್ತಿ, ಸರಿ ಸರ್, ನೀವು ಒಳಗೆ ಹೋಗಬಹುದು ಎಂದನು. ಸುಜಿತ್ ಒಳಗೆ ಹೋದನು. ಅಲ್ಲಿ ಕುರ್ಚಿಯಲ್ಲಿ ಕುಳಿತಿದ್ದ ಒಬ್ಬ ವ್ಯಕ್ತಿ, ನೀನು ನನಗೆ ಪರಿಚಯವಿಲ್ಲ ಅಂತ ನಿನಗೆ ಅನಿಸುತ್ತದೆ, ಆದ್ದರಿಂದ ನಾನು ಹೇಳುತ್ತೇನೆ. ನನ್ನ ಹೆಸರು ರಾಕೇಶ್ ವರ್ಮಾ, ನಾನು ಈ ರೆಸ್ಟೋರೆಂಟ್ನ ಮಾಲೀಕ. ಆದರೆ ಈಗ ನಾನು ಈ ರೆಸ್ಟೋರೆಂಟನ್ನು ನಿನ್ನ ಹೆಸರಿನಲ್ಲಿ ಮಾಡಬೇಕು ಅಂತ ಹೇಳಿದನು. ಇದನ್ನು ಕೇಳಿ ಸುಜಿತ್ ಆಶ್ಚರ್ಯದಿಂದ,
ನೀವು ನನ್ನ ಜೊತೆ ಏಕೆ ಇಂತಹ ತಮಾಷೆ ಮಾಡುತ್ತಿದ್ದೀರಿ ಎಂದು ಕೇಳಿದನು. ಅದಕ್ಕೆ ರಾಕೇಶ್ ವರ್ಮಾ, ನಾನು ತಮಾಷೆ ಮಾಡುತ್ತಿಲ್ಲ, ನನಗೆ ನೀನು ತುಂಬ ಇಷ್ಟವಾಗಿದ್ದೀಯಾ. ನೀನು ಮಾಡಿದ ಸಹಾಯ ನನ್ನ ಮನಸ್ಸಿಗೆ ತುಂಬ ತಟ್ಟಿದೆ. ಆದ್ದರಿಂದ ನನ್ನ ಎಲ್ಲ ಆಸ್ತಿಯನ್ನು ನಿನಗೆ ಕೊಡಲು ಬಯಸುತ್ತೇನೆ ಅಂತ ಹೇಳಿದರು. ಸುಜಿತ್ ಇನ್ನೂ ಆಶ್ಚರ್ಯಗೊಂಡು, ಇದಕ್ಕೆ ಕಾರಣವೇನು ಅಂತ ಕೇಳಿದಾಗ ರಾಕೇಶ್ ವರ್ಮಾ ತಮ್ಮ ಕತೆ ಹೇಳುತ್ತಾ, 5 ವರ್ಷಗಳ ಹಿಂದೆ ನನ್ನ ಜೊತೆಯೂ ನಿನ್ನ ಹಾಗೆಯೇ ಒಂದು ಘಟನೆ ನಡೆದಿತ್ತು. ನಾನು ಕ್ಯಾನ್ಸರ್ ರೋಗಿ. ನನ್ನ 2 ಮಕ್ಕಳು ಮತ್ತು ಒಬ್ಬ ಮಗಳ ಜೊತೆ ವಾಸಿಸುತ್ತಿದ್ದೆ. ಆದರೆ ನನ್ನ 2 ಮಕ್ಕಳು ನನ್ನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಿಲ್ಲ. ನನ್ನನ್ನು ನನ್ನ ಮಗಳನ್ನು ಮನೆ ಬಿಟ್ಟು ಹೊರಹಾಕಿದರು. ಆದರೆ ನಾನು ನನ್ನ ಹಳೆಯ ಕತೆ ಹೇಳಿ ನಿನ್ನ ಸಮಯ ವ್ಯರ್ಥ ಮಾಡಿ ಬಯಸುವುದಿಲ್ಲ. ನಾನು ಬಯಸುವುದು ಒಂದೇ, ನನ್ನ ಈ ರೆಸ್ಟೋರೆಂಟ್ ಒಬ್ಬ ಒಳ್ಳೆಯ ಮನಸ್ಸಿನವನ ಕೈಗೆ ಹೋಗಬೇಕು. ನೀನು ಆಸ್ಪತ್ರೆಯಲ್ಲಿ ಆ ಮಹಿಳೆಗೆ ಸಹಾಯ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಡಾಕ್ಟರನ್ನು ಕೇಳಿದಾಗ ಅವರು ನಿನ್ನ ಬಗ್ಗೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದರು. ಆದ್ದರಿಂದ ನಾನು ನನ್ನ ಸಂಪೂರ್ಣ ಆಸ್ತಿಯನ್ನು ನಿನ್ನ ಹೆಸರಿನಲ್ಲಿ ಮಾಡಬೇಕು. ನೀನು ಇತರರಿಗೆ ಸಹಾಯ ಮಾಡುತ್ತಾ ಬದುಕುವೆ ಎಂದು ನಾನು ಭಾವಿಸುತ್ತೇನೆ. ಆದರೆ ನನಗೆ ಒಂದು ಚಿಕ್ಕ ವಿನಂತಿ ಇದೆ. ನೀನು ನನ್ನ ಮಗಳನ್ನು ಮದುವೆಯಾಗಬೇಕು. ನನಗೆ ಒಬ್ಬಳೇ ಮಗಳು. ಅವಳನ್ನು ನನ್ನ ಮಕ್ಕಳ ಬಳಿ ಬಿಟ್ಟು ಹೋಗಲು ನನಗೆ ಭಯವಾಗಿದೆ. ಅವರು ಅವಳ ಜೀವನವನ್ನು ಹಾಳು ಮಾಡಬಹುದು. ಅವಳು ತುಂಬ ಮುಗ್ಧಳಾಗಿದ್ದಾಳೆ. ಆದ್ದರಿಂದ ನೀನು ಅವಳನ್ನು ಮದುವೆಯಾಗಬೇಕು. ಈಗ ನನಗೆ ನನ್ನ ಜೀವನದ ದಿನಗಳು ಮುಗಿಯುತ್ತಿವೆ ಅನಿಸುತ್ತದೆ ಅಂತ ಹೇಳಿದರು. ಇದನ್ನು ಕೇಳಿ ಸುಜಿತ್ ಬೆಚ್ಚಿಬಿದ್ದನು. ತಾನು ಮಾಡಿದ ಸಣ್ಣ ಸಹಾಯಕ್ಕೆ ಇಷ್ಟು ದೊಡ್ಡ ಫಲ ಸಿಗುತ್ತದೆ ಎಂದು ಅವನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಅವನು ಯೋಚಿಸಿದನು, ಇದ್ದುದರಲ್ಲೇ ಬಡವರಿಗೆ ಸಹಾಯ ಮಾಡಬೇಕು. ಯಾವ ರೂಪದಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೋ ಯಾರಿಗೂ ಗೊತ್ತಿಲ್ಲ ಅಂತ. ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಅದನ್ನು ನೋಡಿ ರಾಕೇಶ್ ವರ್ಮಾ, ಏನಾಯಿತು ಮಗನೇ, ಏನು ಯೋಚಿಸುತ್ತಿದ್ದೀಯಾ ಅಂತ ಕೇಳಿದರು. ಸುಜಿತ್ ಕಣ್ಣೀರನ್ನು ಒರೆಸಿಕೊಂಡು, ಏನೂ ಇಲ್ಲ ಅಂಕಲ್, ನಿಮ್ಮ ಮಾತಿಗೆ ನನ್ನ ಒಪ್ಪಿಗೆ ಇದೆ ಅಂತ ಹೇಳಿದನು. ಅವನು ದೇವರಿಗೆ ಧನ್ಯವಾದ ಹೇಳಿದನು. ಇದರಿಂದ ಅವನಿಗೆ ತಿಳಿಯಿತು, ಇತರರಿಗೆ ಸಹಾಯ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ, ದೇವರು ಕೂಡ ಸಂತೋಷ ಪಡುತ್ತಾನೆ ಅಂತ. ಅವನು ಸಂತೋಷದಿಂದ ಮನೆಗೆ ಹಿಂತಿರುಗಿ ತನ್ನ ಅಮ್ಮನಿಗೆ ಎಲ್ಲ ವಿಷಯವನ್ನು ಹೇಳಿದನು. ರಮಾ ಅವರ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಒಂದೇ ಸಮಯದಲ್ಲಿ ಮಗನಿಗೆ ಕೆಲಸವೂ ಸಿಕ್ಕಿತು, ಮದುವೆಯೂ ಆಗುವುದರಲ್ಲಿತ್ತು. ಕೆಲವು ದಿನಗಳ ನಂತರ ರಾಕೇಶ್ ವರ್ಮಾ ತಮ್ಮ ಮಗಳು ಸ್ನೇಹ ಜೊತೆ ಸುಜಿತ್ ಮದುವೆ ಮಾಡಿಸಿದರು. ತಮ್ಮ ಫ್ಲ್ಯಾಟನ್ನು ಸುಜಿತ್ ಹೆಸರಿನಲ್ಲಿ ಮಾಡಿದರು. ಆನಂತರ ಸುಜಿತ್ ತನ್ನ ಅಮ್ಮನನ್ನು ಕರೆದುಕೊಂಡು ಅಲ್ಲಿಗೆ ಹೋಗಿ 4 ಒಟ್ಟಿಗೆ ಒಂದೇ ಮನೆಯಲ್ಲಿ ಸಂತೋಷದಿಂದ ಬದುಕಲು ಶುರು ಮಾಡಿದರು. ಸಮಯ ತನ್ನ ವೇಗದಲ್ಲಿ ಚಲಿಸುತ್ತಿತ್ತು. ನಿಧಾನವಾಗಿ ಸುಜಿತ್ ಆ ರೆಸ್ಟೋರೆಂಟ್ ಸಂಭಾಳಿಸಲಿಕ್ಕೆ ಲಾಯಕ್ಕಾದನು. ಯಾವಾಗ ಅವನು ಬಾಸ್ ಸೀಟ್ ಮೇಲೆ ಕುಳಿತನೋ ಆಗ ನೋಡಿದರೆ ಮ್ಯಾನೇಜರ್ ಅಭ್ಯರ್ಥಿಗಾಗಿ ಅವನ ಅಣ್ಣ ವಿಜಯ್ ಕೂಡ ಲೈನ್ನಲ್ಲಿ ನಿಂತಿದ್ದ. ವಿಜಯ್ ಕೂಡ ಸುಜಿತ್ ಆ ಸೀಟಿನಲ್ಲಿ ಕುಳಿತಿದ್ದನ್ನು ಕಂಡು ದಂಗಾಗಿ ಹೋದನು. ಇಂಟರ್ವ್ಯೂ ಮುಗಿದ ನಂತರ ವಿಜಯ್ನನ್ನು ಮ್ಯಾನೇಜರ್ ಹುದ್ದೆಗೆ ನೇಮಿಸಿಕೊಳ್ಳಲಾಯಿತು. ಅವನನ್ನು ಅವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತೆಗೆದುಕೊಳ್ಳಲಾಯಿತು. ಸ್ವಲ್ಪ ಹೊತ್ತಿನಲ್ಲಿ ಸುಜಿತ್ ತನ್ನ ಕ್ಯಾಬಿನ್ ಒಳಗೆ ಹೋದಾಗ ಅವನ ಅಣ್ಣ ವಿಜಯ್ ಕೂಡ ಅವನ ಹಿಂದೆ ಹಿಂದೆ ಹೋದನು ಮತ್ತು ಅವನು, ಸುಜಿತ್, ಇದೆಲ್ಲ ಹೇಗೆ ಸಾಧ್ಯವಾಯಿತು ಅಂತ ಕೇಳಿದಾಗ ಅವನು, ನಾನು ನಿನ್ನ ಬಾಸ್ ಇದ್ದೇನೆ, ಅದಕ್ಕಾಗಿ ನೀನು ನನ್ನನ್ನು ಸುಜಿತ್ ಅಂತ ಕರೆಯುವ ಹಾಗಿಲ್ಲ ಅಂತ ಹೇಳಿದಾಗ ವಿಜಯ್ನ ಮುಖ ಕಪ್ಪಾಗಿ ಹೋಯಿತು ಮತ್ತು ಅವನು ಮುಂದುವರೆದು, ನಾನು ನಿನ್ನ ದೊಡ್ಡ ಅಣ್ಣನಿದ್ದೇನೆ, ಅದಕ್ಕಾಗಿ ಹಳೆಯದನ್ನೆಲ್ಲ ಮರೆತು ಬಿಡು ಮತ್ತು ಇಬ್ಬರು ಅಣ್ಣ ತಮ್ಮ ಸೇರಿಕೊಂಡು ದುಡಿಯೋಣ ಅಂತ ಹೇಳಿದ. ಆಗ ಸುಜಿತ್ ಸಿಟ್ಟಿನಿಂದ, ಇಂದು ನಾನು ಈ ಸ್ಥಾನದಲ್ಲಿರುವುದನ್ನು ನೋಡಿ ನೀನು ದುಡಿಯುವ ಬಗ್ಗೆ ಮಾತನಾಡುತ್ತಿದ್ದೀಯಾ? ಇಲ್ಲದಿದ್ದರೆ ಅಂದು ನನ್ನನ್ನು ಅಮ್ಮನನ್ನು ತಳ್ಳಿ ಹಾಕಿ ಮನೆಯಿಂದ ಹೊರ ಹಾಕಿದ್ದೆ. ಇದು ಕಾಲದ ಆಟ. ಅಂದು ನಿನ್ನ ಕಾಲ, ಇಂದು ನನ್ನ ಕಾಲ. ಆದರೂ ನಾನು ನಿನ್ನನ್ನು ತಳ್ಳಿ ಹಾಕುವುದಿಲ್ಲ. ಆದರೆ ಇಲ್ಲಿ ಕೆಲಸ ಮಾಡಬೇಕೆಂದರೆ ಮೌನವಾಗಿ ನನ್ನ ಆಫೀಸ್ನಿಂದ ಹೊರಗೆ ಹೋಗು ಅಂದನು. ಇದನ್ನು ಕೇಳಿ ವಿಜಯ್ ಗಾಬರಿಯಾದನು ಮತ್ತು ಮೌನವಾಗಿ ಅಲ್ಲಿಂದ ಹೊರಟನು. ಅವನು ಹೋದ ನಂತರ ಸುಜಿತ್ ಯೋಚಿಸುತ್ತಿದ್ದನು, ಇದು ದೇವರ ಲೀಲೆಯೋ ಸರಿ. ಕೆಲವರು ನಮ್ಮನ್ನು ಮನೆ ಬಿಟ್ಟು ಹೊರಹಾಕುತ್ತಾರೆ, ಆದರೆ ಕಾಲ ಬದಲಾಗುತ್ತಿದ್ದಂತೆಯೇ ಅವರು ನಮ್ಮ ಮುಂದೆ ತಲೆ ತಗ್ಗಿಸುತ್ತಾರೆ. ಆದ್ದರಿಂದ ನಾವು ಎಂದಿಗೂ ಅಹಂಕಾರ ಮಾಡಬಾರದು, ಯಾವಾಗಲೂ ಬಡವರಿಗೆ ಸಹಾಯ ಮಾಡಬೇಕು ಅಂತ. ಕಥೆಯ ಸಂದೇಶವೇನೆಂದರೆ, ಒಳ್ಳೆಯ ಮನಸ್ಸಿನಿಂದ ಮಾಡಿದ ಸಹಾಯ ಯಾವಾಗಲಾದರೂ ದೊಡ್ಡ ಫಲ ಕೊಡುತ್ತದೆ. ಜೀವನದಲ್ಲಿ ಏನೇ ಆಗಲಿ ಮಾನವೀಯತೆ ಮತ್ತು ವಿನಯ ಕಳೆದುಕೊಳ್ಳಬಾರದು. ಸ್ನೇಹಿತರೆ, ನಿಮಗೆ ಈ ಕತೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಥೆಯನ್ನು ಕರ್ನಾಟಕದ ಯಾವ ಊರಿನಿಂದ ನೋಡಿದಿರಿ ಅಂತಲೂ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.